ಉಳಿಸಬೇಕೆನ್ನೋ ನೀತಿನ ಗೊತ್ತಿದ್ದರ ನಾಯಿಗಾಟ ಮರ್ಯಾದೆ ಅದನ್ನು ಮೆಟ್ಟಲ್ಲಿ ಹೊಡೆದು ದೇಶ ಕಟ್ಟಿಕೊಳ್ಳುವುದು ಉತ್ತಮ ಅಲ್ಲವೇನು? ನೀನು ತಿಳಿದ ಈ ಕಾಳ ಸರ್ಪದ ಎಡೆ ಮಾಡ್ತಿದ್ದೀಯಾ? ಅಷ್ಟಕ್ಕೂ ಇವಳಿಗೂ ನಿನಗೆ ಏನೋ ಸಂಬಂಧ? ಇವಳನ್ನು ಕಟ್ಟಿಕೊಳ್ಳಬೇಕೆಂದು ಹೆಂಡತಿಯೋ ಅಥವಾ ನಿನ್ನ ಒಡ ಹುಟ್ಟಿದ ಅಕ್ಕ ತಂಗಿಯೋ? ಇಲ್ಲವಲ್ಲ, ಏನೋ 3 ದಿನ ಚಟಕ್ಕೆ ಇಟ್ಟುಕೊಂಡ್ರೆ ಸೂಳೆ. ಈ ಸೂಳೆಯ ಮಾತಿಗಾಗಿ ನಮ್ಮಿಬ್ಬರಿಗೆ ಹೊರನಾಡ ಗಂಡು ಭೂಮಿಯಲ್ಲಿ ಚಿತ್ರದುರ್ಗದ ಗಂಡು ಮಟ್ಟಿನ ಮಗನಾಗಿ ಈಗ ಮಾತಾಡೋಕೆ ನಾಚಿಕೆ ಆಗಲ್ಲ. ಇಂಥ ಪರಸ್ತ್ರೀಯಲ್ಲಿ ಹುಟ್ಟಿರೋ ನಾವು ಪರಸ್ತ್ರೀಯರು ವೀರವನಿಕೆ ಹೋಗುವ ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀ ಬಾಯಿ ಅಂತ ಕಾಣಬೇಕೆ ಹೊರತು ನಿನ್ನಂತ ಕಾಮದ ಕಣ್ಣಿಂದಲೇ. ಎಷ್ಟಾದರೂ ವೇದಾಂತ ಬಿಟ್ಟು ಪ್ರಿಯತಮೆಯ ಮನಸ್ಸು ಗೆಲ್ಲುವ ನೀನಲ್ಲವೇ? ನಮ್ದು ಆಗಲ್ಲ ಮರೆ. ಏಕ್ ಮಾಡ್ದೋ ಪ್ರೇಮ್ ಜೀವನದಲ್ಲಿ ಒಂದು ಮಾತು ಹೇಳ್ತೀನಿ, ತುಂಬಾ ಚೆನ್ನಾಗಿ ನೆನಪಿಡಿ. ಈ ವಿಕ್ಕಿ ಇಬ್ಬರ ಮೇಲೂ ಸಾಧ್ಯವಿಲ್ಲ. ಈ ವಿಕ್ಕಿ ಚಾಲೆಂಜ್. ನಾನು ಅಷ್ಟ ಕಣಲೇ. ಈ ಜೀವನದಲ್ಲಿ ಮದುವೆ ಆಗುವುದಾದರೆ ಈ ಹೆಣ್ಣನ್ನೇ, ಇಲ್ಲವಾದರೆ ಆ ಜನ್ಮದಲ್ಲೂ ಬ್ರಹ್ಮಚಾರಿಯಾಗಿರ್ತೀನಿ. ನನ್ನದು ಚಲತೊಟ್ಟ ಚಲಗಾರ ನೀನಾಗಲಾರೆ. ಅಷ್ಟು ಸುಲಭ ಉದ್ದಾರ. ನಾನೀಗ ಹೋಗುತ್ತೇನೆ, ಹೋಗಲು ಮತ್ತೆ ಬರ್ತೇನೆ. ನಿಮ್ಮಿಬ್ಬರ ಪಾಲಿಗೆ ಶನಿ ಮಹಾತ್ಮನಾಗಿ ಚಿಲಕನೂರು ಪೇಟ ಚಿಲಕ నీ గుండ్ర ముసలాం పండగ ఇప్పుడు పోతా. వెళ్ళి వస్తా. ಅಂಜದ ಗಂಡು ಕಡೆಯವನು ಸಿಂಧು, ಬೊಗಳು ನಾಯಿ ಕಚ್ಚೋದಿಲ್ಲ, ಬೊಗಳಕೊಳ್ಳಿ ಬಿಡು. ಹೌದು, ಯಾಕೆ ಒಬ್ಬಳೆ ಕಾಡಿಗೆ ಬಂದೆ? ನೀವು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ಲಿ ಅಂತ ನಿಮ್ಮ ಹೆಸರಲ್ಲಿ ಆ ದೇವಿಗೆ ಅರ್ಚನೆ ಮಾಡ್ಸೋಣ ಅಂತ ಬಂದೆ. ಅದಾಗೆ ನಿಮ್ಮಲ್ಲಿ ಒಂದು ಮಾತು ಕೇಳು ಸಿಂಧು. ಒಂದ್ ಯಾಕೆ 100 ಮಾತು ಕೇಳು. ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ನಡೆದಿರೋ ವಿಚಾರವನ್ನ ಅಷ್ಟೇ ತಾನೆ, ಯಾರಿಗೂ ಗೊತ್ತಾಗಬಾರದು ತಾನೆ. ಸಿಂಧು, ನಿನಗೊಂದು ಸಂತೋಷದ ಸುದ್ದಿ ತಂದಿರುವೆ, ಏನೆಂದು ಗೆಸ್ ಮಾಡ್ತೀಯಾ? ನೀನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದೀಯ ತಾನೆ? ಫಸ್ಟ್ ಕ್ಲಾಸ್ ಅಲ್ಲ ಸಿಂಧು, ಫಸ್ಟ್ ರ್ಯಾಂಕ್. ನಿಜವಾಗ್ಲೂ? ಯಾಕೆ ಅನುಮಾನವು? ಆನಂದ. ಈ ಆನಂದದಲ್ಲಿ ನನಗೆ ಪ್ರೇಮದ ಕಾಣಿಕೆಯನ್ನು ಕೊಡೋದನ್ನೇ ಮರ್ತು ಬಿಟ್ಟೆ. ಹಾಗಾದರೆ ಈ ನನ್ನ ಕೆನ್ನೆಗೊಂದು ಮುತ್ತು ಕೊಡ್ತೀಯಾ? ಈ ತುಂಟತನವೇ ನಂಟತನ ಸಿಂಧು. ಹೊಸ ಇತಿಹಾಸವ ಬರೆಯುವೆ.
ಶಿವ ಕೊಡುವೆ ಶಿವನ ಜೊತೆಗಿರುವೆ ಜೀವ ಕೊಡುವೆ ಜೀವ ಜೊತೆಗಿರುವೆ La 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 la.
ಅಮ್ಮ ಅತ್ಯಾಚಾರ ವಿಜೃಂಭಿಸುವ ರಾಜ ಈ ನರಸಿಂಹನ ಸಾಮ್ರಾಜ್ಯ. ಹೆಣ್ಣಿನ ಶೀಲಕ್ಕಿಲ್ಲಿ ಬಿಡಿಗಾಸು ಬೆಲೆ ಇಲ್ಲ. ಭಾರತಿ ಎಂದು ಘೋಷಣೆ ಮಾಡಿ ಬೆರೆದವರಾರು ಈ ಸಿಂಹನಿಗೆ ಸೆರಗಾಸದೆ ಉಳಿದಿಲ್ಲ. ಅದ್ಯಾವಳಾಗಿರಲಿ ಕೈ ಮಾಡಿ ಕರೆದು ಹಣದ ಆಸೆ ಅಪ್ಪಿ ಮಾತಾಡುವುದೇ ನನ್ನ ದಿನಲೆಟ್ಟದ ಡ್ಯೂಟಿ. ಈ ಡ್ಯೂಟಿಗೆ ಒಪ್ಪದ ಬ್ಯೂಟಿ ಅವಳಾಗಿರಲಿ ಈ ಭೂಮಿಯಲ್ಲಿ ಇದ್ದರೆ ಚಾಣಾಕ್ಷತನದಿಂದ ಬೇಟೆಯಾಡಿ ಚಟಾತೀರದ ಮೇಲೆ ಚಟ್ಟ ಕಟ್ಟಿಸುವುದೇ ನನ್ನ ಡ್ಯೂಟಿ. ಈ ಡ್ಯೂಟಿಗೆ ಒಪ್ಪದ ಬ್ಯೂಟಿ ಅದ್ಯಾವಳೇ ಆದರೂ ಈ ಭೂಮಿಯ ಮೇಲೆ ಇದ್ದರೆ ಚಾಣಾಕ್ಷತನದಿಂದ ತಲೆಬೀಸಿ ಬೇಟಾಡಿ ಚಟಾಕಿನ ಮೇಲೆ ಚಟ್ಟ ಕಟ್ಟಿಸುವುದೇ ನನ್ನ ಚಾರಕ. This is my character. ಯಾರೇಳಿ? ನರಸಿಂಹ, ಬೇರೆ ಯಾರು ಅಲ್ಲ. ಹೊಡೆದ್ರೆ ಒಂದೇ ಏಟು, ಚರಿತ್ರೆಯಲ್ಲಿ ಹುಟ್ಟಿಲ್ಲ. ನಿನ್ಗೇನು ಕಡಿಗಿಡ ಕಾಣ್ತಿಲ್ಲ ಅಂತ ಮತ್ತೆ ಆದ್ರೆ ಬರ್ಬೇಕಾದ್ರೆ ಹೆಣ್ಮಕ್ಳು ಕಾಣದಿಲ್ಲ ನಿನ್ನ ಕಣ್ಣಾಗ. ಯಾಕಪ್ಪ ಕಣ್ಣಾಗಿನಾರು ಎಮ್ಮಿ ಮಕ್ಕಳು ತಕ್ಕದಕ್ಕೆ ಸೊಳ್ಳಾಗರ ಆಗಿ ಮಾಡಿದ್ರೆ ಬ್ಯೂಟಿಫುಲ್ ಲೇಡಿ, ನನ್ನ ಸಿನಿಮಾಕ್ಕೆ ಏನ್ ಮಾಡಿದೆ ಜೋಡಿ? ಸೂಪರ್, ನಿನ್ನ ವಾಯ್ಸ್ ಸೂಪರ್. ಯುವರ್ ಬ್ಯೂಟಿ ಇಸ್ ವೆರಿ ಗ್ರೇಟ್. ಯುವರ್ ಬ್ಯೂಟಿ ಇಸ್ ವೆರಿ ಗ್ರೇಟ್. ಓ ಬ್ಯೂಟಿಫುಲ್, ಅರ್ಥ ಆಯ್ತು ಸೌಂದರ್ಯ ರಾಣಿ. ನಾನು ಮುಟ್ಕೊಂಡೆ, ನೀನು ನಿನ್ನ ಪಿಸಿಪೈ ಏನೇನೋ చేయలేక ಮುಟ್ಕೊಂಡು ಅನ್ಕೊಂಡೆ. ಏ ತಾಯಿ ಬಾಯಿ ಮುಂದಿನ ಮುಂದವ್ರು ಇನ್ನೇನು ಮಾಡೋದು ಯಾರಿ ಮಾವನ ಅಲ್ಲೇ ಏನಪ್ಪ ನೀನು ಅದು ಕರ್ಕೊಂಡು ಹೋಗಿ ಮಾಡೋದು. ಬರ್ರಪ್ಪ, ಬರ್ರಿ 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 ಬರ್ರಿ. ಅಪ್ಪ ಅಂದ್ರೆ ಯಾರು? ಮಾಮ ಎಲ್ಲ ಮಡಿಗಿದೆಯಪ್ಪ. ಮಾಮ ಅನ್ನೋ ಶಬ್ದ ಬರಪ್ಪ
ಇಲ್ಲ ಯಾಕೆ ಯಾರು ಗಂಡಸರಿಲ್ವಾ? ಅಬ್ಬಬ್ಬಬ್ಬ. ಯಾರು ಗಂಡಸರಿಲ್ವಾ? ಇವಳ ಆರನ್ನು ಒಳ್ಳೆ ಆರ್ಟಿಎಸ್ ಬಸ್ ಆರನ್ನಾಗಿದ್ದೇವಲ್ರಿ ಮರ್ಯಾದೆಯಿಲ್ವಾ ನಿನ್ಗೆ? ನಿಮ್ಮ ಆರನ್ನ ನಿಲ್ಲಿಸ್ಬಿಟ್ರೆ ಡ್ಯಾನ್ಸ್ ಹೊಡೆದಾಗ ದಂಡ ಕೊಟ್ಟೇನೆ ನೋವಾಗಿರೋದು. ಅಯ್ಯಯ್ಯೋ ನಮ್ಮಪ್ಪ ಯಾಕ್ರಿ ನಾನೇ ಕೊಡ್ತಿ ಈಗ ಹೇಳು ನಾನು ನಿನಗೆ ಕ್ಯಾಶ್ ಹೊಡೆದಾಗ ಅದು ಏನೇನು ಅರಿತು ಅದು ಏನೇನು ಮುರಿತು ನಿನ್ನ ಡಿಸೈನ್ ಟೇಕರಿಂದ ಅದು ಎಷ್ಟು ಡಿಸೈನ್ ಹೊರೆಯುತ್ತೆ ಲೆಕ್ಕ ಮಾಡಿ ಹೇಳಲ್ಲ ಎಲ್ಲ ಸೇರಿಸ್ಬಿಟ್ಟು ಬರ್ತೀನಿ ಕೊಡ್ತಾ ಇದ್ರೆ ಬಿಡ್ತಾರಂತ ಮಾಡಿ ಏನ ಪಿಡ್ರಿಕೆ ಇಲ್ಲಿ ನೋಡ ಮುಂದ್ಕಿರೋ ಮುಚ್ಚುಂಟೆ ತೆಗೆದ್ಬಿಟ್ಟ ಈ ಕಡೆ ಚೌಡಮ್ಮ ಮರವೆಲ್ಲ ಇಂದ ಗಂಟೆ ಬಿದ್ದವಲ್ಲ ಯಾವ ಮರಯ್ಯ ಕೊಡ್ತಿದ್ರ ಹಂಗ ಬಿಡ್ತಾರಂತ ಮಾಡಿ ಏನ ಈಗ ನಿನ್ ಕೊಳ್ಳ ನೇತಾಡ್ತಲ್ಲ ಅದ್ಕೆ ಓತ ನೀನೇನ ಕೊಡ್ಲಾರ್ದಂಗಿರು ನೋಡು ಎಷ್ಟೊಂದ್ ಜನ ಮಾವದ್ರು ನಿಂತ್ಕೊಂಡವ್ರೆ ಅವ್ರಿಗೆಲ್ಲ ಕರ್ದು ನಿನ್ನ ಕತ್ತಿ ಮೇಲೆ ಮೆರವಣಿಗೆ ಮಾಡಿಸ್ಬಿಡ್ತಾರೆ ಮತ್ತು ಸರ್ ಏನು ಕ್ಯಾಮ್ರಾನ ಇದು ಬಹಳ ಅನ್ಯಾಯ ಕಣ್ರಿ ಒಂದೇ ಒಂದು ಸಣ್ಣ ತಪ್ಪಿಗೆ ನನ್ನ ಕಸಬೇ ಕಿಕ್ಕಂತ ಹೇಳ್ರಿ ಇದು ಬಹಳ ಅನ್ಯಾಯ ನೋಡಪ್ಪ ಅನ್ಯಾಯನ ಗಿನ್ಯಾನ ಅದನ್ನ ನನಗೆ ಗೊತ್ತಿಲ್ಲ ಇವಾಗ ಆಗಿರೋ ಲಾಸ್ಟಿಗೆ ನಿನ್ನ ಕೊಳ್ಳ ನೇತಾಡ್ತದಲ್ಲ ಕ್ಯಾಮ್ರಾ ಅದ ಸರಿತು ತಗೊಂಡ್ ಬಾ ಅಯ್ಯಪ್ಪ ಆಗ ಮಾತ್ರ ಮಾಡಬೇಡ ಈಗ ಏನೋ ಹುಡುಗಿ ಚೆನ್ನಾಗಿದಿ ಅಂತ ನಮ್ ಗರಡಿಯಲ್ಲಿ ಹಾಕೊಂಡು ಚೆನ್ನಾಗಿ ಮಾಡಿ ಮಾಡಿ ಮುಂದೋಗ್ತಾರನ್ನ ಅನ್ಕೊಂಡ್ರೆ ನಿನ್ ಕರ್ಮ ನಾನೇನ್ ಮಾಡಕ್ಕಾಗತ್ತೆ ಏನೇನ ಭಯ ಬೋಳಪ್ಪನ ಗುಡ್ತು ಏನ್ ಮಾತಾಡ್ತಿದ್ಯೋ ಮಾರಯ್ಯ ಏನಂತ ಮುಂದೆ ಮಾತಾಡೋದು ಏನಂತೀನಿ ಮುಂದಕ್ಕೆ ಬರೋದು ಮುಂದಕ್ಕೆ ಬರಲ್ಲ ಅಂದಿದ್ಕೆ ನೀವೇ ಯಾಕ್ರಿ ಮನ್ಸ್ಕೊಂಡ್ರ ನಾನು ಹೇಳಿದ್ದು ಏನ ನಿಮ್ ಹೊಟ್ಟೆ ಮುಂದಕ್ಕೆ ಬರೋದಲ್ಲ ಮತ್ತೆ? ಸಿನಿಮಾ ಫಿಲಮ್ ನಲ್ಲಿ ನಿಮ್ಮನ್ನು ಮುಂದಕ್ಕೆ ತರೋಣ ಅಂತ. ಅಂದ್ರ ನೀವು ಸಿನಿಮಾ ಸಾರು ಏನ್ರಿ ಸಾರು ಸಿನಿಮಾ ಸಾರು ನೀವ್ ಯಾರು ಏನು ಅಂತಾನೆ ಗೊತ್ತಿಲ್ಲಾರ್ದಂಗ ಯಾವನ್ನ ಬೈದ್ಬಿಟ್ಟೆ ಸಾರು ಐ ಆಮ್ ಸೋ ಸಾರಿ ಸಾರು ಕೋಪ ಮಾಡ್ಕೋಬೇಡಿ ಸರ್ ಕೋಪನ ಛೇ ಛೇ ಹೆಣ್ಣು ಮಕ್ಕಳು ತ್ಯಾಗ ಸುಗಿದ್ರೆ ನೆಟ್ ತಗೊಂಡ್ ಬಡ್ದು ಜಲ ತಗೊಂಡ್ ನೋಡಿದ್ರೆ ನನಗೆ ಸ್ವಲ್ಪನೇ ಕೋಪ ಬರೋದು ಪ್ರೀತಿನೇ ಎತ್ತಿನ ಪ್ರೀತಿಯಲ್ಲಿ ನಿಮ್ಮನ್ನ ಹತ್ತಿ ಮುದ್ದಾಡ್ಬೇಕು ಅನಿಸುತ್ತೆ ಸಿನಿಮಾ ಸಾರು ಚಾಕ್ಲೇಟ್ ನೀವು ಅಪ್ಪಿ ಮುದ್ದಾಡಿ ಆಡಿ ಒಟ್ಟಾಗ ನಾನು ಒಂದು ಫಿಲಂ ಸ್ಟಾರ್ ಆದಾಗ ಮಾಡಿ ಸರ್ ಅದಕ್ಕೆ ನೀವ್ ಯಾಕ್ರಿ ನೀವೇನು ಯೋಚನೆ ಮಾಡ್ಬೇಡ್ರಿ ರೂಪಶ್ರೀ ವಿದ್ಯಾಶ್ರೀ ವಿದ್ಯಾಶ್ರೀ ಮಾಲಾಶ್ರೀ ಇದನ್ನೆಲ್ಲ ಮುಂದೆ ತಂದವನಿಗೆ ನೀವ್ ಯಾವ ಲೆಕ್ಕ ಬಿಡ್ರಿ ಇನ್ನು ಮುಂದೆ ಕಷ್ಟ ಬಿದ್ದಾಗ ತಪ್ಪಿ ನಿಮ್ಮ ಸಿನಿಮಾ ಸಾರು ಅವ್ರಿಗೆಲ್ಲ ಮಾಡಿ ಮುಂದಕ್ಕೆ ತಗೊಂಡ್ ಬಂದಿದ್ದು ನೀವೇನ ಸಿನಿಮಾ ಸಾರು ನನ್ಗೂ ಅವ್ರಂಗ ಮುಂದಕ್ಕೆ ತಗೊಂಡ್ ಬನ್ನಿ ಸಾರು ನೀನೇಕೆ ನೀನು ಮಾಡು ಮಾಡು ಅಂದ್ರೆ ಬೇಡ್ತಾ ಇರುವಾಗ ನಾನು ಮಾಡ್ದೆ ಅಂತ ನಮ್ ಕತೆಗೆ ಬೆಲೆ ಇರುತ್ತಾ ಇನ್ನು ಮುಂದೆ ಅವ್ರಿಗಿಂತ ಒಂದ್ ಹೆಜ್ಜೆ ಮುಂದೆ ಬರ್ಬೇಕು ನೋಡ್ರಿ ಹಂಗ್ ಮಾಡ್ತೀನಿ ಸಿನಿಮಾ ಸಾರು ಕೈ ಕೊಡ್ರಿ ತಾಕು ಸಾರು ತಾಕು 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 ಸಾರು ತಾಕು 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 ಸಾರು ತಾಕು 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 ಬಿಡ ಬರಗೆಟ್ಟಾನೆ ಬಿಡ ಸಾರು ಅಂದಾಗ ನಿಮ್ಮ ಹೆಸರೇನಂತ ಗೊತ್ತಾಗಿಲ್ವಲ್ಲ ಸಾರು ವಾಟ್ ಮೈ ನೇಮ್ ಯಾರಿಗ್ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಯಾರಿಗ್ ಗೊತ್ತಿಲ್ಲ ನಟ ನಿರ್ದೇಶಕ ನಿರ್ಮಾಪಕ ಶ್ರೀ 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 ಬಾಲಯ್ಯ ಭಕ್ತ ಬಾಲರಾಜ್
ಸಿನಿಮಾ ಸಾರು ಅಲ್ಲ ನಿಮ್ಮ ಹೆಸರೆಲ್ಲ ಓಕೆ ಆದ್ರೆ ಮುಂದೆ ಏನಾರ ಇಟ್ಕೊಂಡ್ರಲ್ಲ ಬಾಲ್ಯರ ಭಕ್ತ ಅಂತ ಯಾಕೆ ಓಹೋ ಅದ ಓ ಓ ಅದೇ ಹುಡುಗಿಯರಂದ್ರೆ ನನಗೆ ತುಂಬಾ ಪ್ರೀತಿ ಎಸ್ ಹುಡುಗಿಯರೆಲ್ಲ ಸೇರಿ ಇರ್ತವ್ರೆ ಇದು ನಿನಗೆ ಇಷ್ಟ ಆಯ್ತಾ ಇಲ್ಲ ಅಯ್ಯೋ ಸಿನಿಮಾ ಸರ್ ನನಗ ನಿಮ್ಮ ಹೆಸರು ಹಿಡ್ಸೈತಿ ಯಪ್ಪ ಏನ್ ಫಿಗರ್ ಹಾಕಿದ ಯವ್ವ ದುರ್ಗ ಒಂದು ಫಾಡ್ ಇದ್ದಂಗಿದೆಯಲ್ಲ ಮರ ನನಗ ಈ ನಿಮ್ಮ ಅಂದಾನು ಹಿಡ್ಸೈತಿ ಸರ್ ಅರೆ ಏ ಬಾಲು ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತು ಬಾಬಾ ರಾಣಿ ನಮ್ಮಿಬ್ಬರು ಇಷ್ಟ ಒಂದಾದ ಮೇಲೆ ಇನ್ಯಾಕೆ ಲೇಟು ಆ ಡಾನಾಟು ಏಟು La 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 la. La 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 la. ಕನಸಂಸಾರದ ಚಲುವೆ ನೀನೇ ಮನಸ್ಸು ಕೆಟ್ಟ ಚಲುವೆ ಮಧುರ ಮನದ ಬಾಮೋದಿಲೇ ಮಧುರ ಮನದ ಮಧುರ ಮನದ
ಜಾನ, ನನಗೆ ಅರ್ಜೆಂಟ್ ಆಗಿ ಬರಲು ಹೇಳಿದ ಕಾರಣ ಏನು? ಶೀತಲ ಸಮರದ ಆರಂಭಕ್ಕೆ ಕೋಟ್ಯಾನುಕೋಟಿ ಆಸ್ತಿ ಅಂತಸ್ತಿನ ಅಧಿಪತ್ಯಕ್ಕೆ ಅಂದರೆ ಈ ಫೋಟೋದಲ್ಲಿರುವ ವ್ಯಕ್ತಿ ನಿನಗೆ ಗೊತ್ತು ತಾನೆ? ಓಹೋ, ಇವರಾ? ಇವರು ಸೂರ್ಯಸಿಂಹ ಅಂತ. ಇವರು ಗೊತ್ತು, ಇವರ ತಮ್ಮನು ಗೊತ್ತು. ವಾವ್, ವ್ಯಕ್ತಿಯ ಭಾವಚಿತ್ರ ತೋರಿಸಿದರೆ ಸಾಕು, ಅವನ ಭವಿಷ್ಯವನ್ನು ಹೇಳುವ ನಿನ್ನ ಬುದ್ಧಿಶಕ್ತಿಗೆ ಮೆಚ್ಚಿದೆ. ಇಂದು ಈ ಕೋಟ್ಯಾಂತರ ಪ್ರಾಣಿಯೇ ನಮ್ಮ ಪೇಟೆಯ ವಸ್ತು. ಚಾಣಾಕ್ಷತಾನಿಂದ ಬಲೆ ಬೀಸಿ ಛತ್ರತಾನಿಂದ ಬೇಟೆಯಾಡಬೇಕು. ಅಷ್ಟೇ ತಾನೇ. ನೋಡ್ತಾ ಇರಿ, ಈ ನನ್ನ ಸೌಂದರ್ಯದ ಚಾಟಿಯಿಂದ ಅವನನ್ನು ಬುಗ್ರಿಯಂತೆ ಆಡಿಸ್ತಿದ್ದೇನೆ. ಆ ಸೂರ್ಯನನ್ನ ಮಾಡಿ ಸಾಕು. ಅದೇನು ಮಾಡ್ತೀಯ ಮಾಡು. ಒಟ್ಟಾರೆಯಾಗಿ ಆ ಇಬ್ಬರು ಅಣ್ಣ ತಮ್ಮಳು ಒಡವಾಡಿಕೊಂಡು ಸಾಯಬೇಕು. ಆ ದೃಶ್ಯನ ಈ ವಿಕ್ಕಿ ಕಣ್ಣಾರೆ ನೋಡಿ ಚಪ್ಪಾಳೆ ತಟ್ಟಿ ನಗಬೇಕು. ಯಾರ ಆ ವಿಷಯ ನನಗೆ ಬಿಡಿ. ಇಂದು ಅವನೇನು ಸಾಮಾನ್ಯವಾದವನಲ್ಲ. ಮುಖ ವ್ಯಾಘ್ರ. ಒಂದು ವೇಳೆ ನಮ್ಮಿಬ್ಬರ ನಾಟಕ ಅವನಿಗೆ ಗೊತ್ತಾದರೆ ನಮ್ಮನ್ನು ಏನು ಮಾಡಕ್ಕಾಗಲ್ಲ. ಅವನು ಯಾವುದಕ್ಕೂ ಬಿ ಕೇರ್ಫುಲ್. ಇಂದು ನಮ್ಮಿಬ್ಬರ ಪರ್ಸನಲ್ ಮ್ಯಾಟರ್ ಯಾವುದಕ್ಕೂ ಅವನಿಗೆ ಗೊತ್ತಾಗಬಾರದು ಎಂದು ಅಷ್ಟೇ. ನೋಡಿ, ನಿಮ್ಮಿಷ್ಟವೇ ನನ್ನಿಷ್ಟ. ಅಂದ ಹಾಗೆ ನಿಮ್ಮ ಭೇಟಿ ಯಾವಾಗ? ರಾತ್ರಿ ವೇಳೆಯಲ್ಲಿ ಸಮಯ ಸಿಕ್ಕಾಗ ಎಲ್ಲ ಸಿಗುತ್ತೇನೆ ಎಂದು. ಅರಳಿ ನಿಂತ ಈ ಪುಷ್ಪ ಕಾದು ಬಾಡುವ ಮುನ್ನ ನೀವು ಬಂದು ನನ್ನನ್ನು ಸೇರಿದರೆ ನನಗಷ್ಟೇ ಸಾಕು. ನನ್ನ ಮೇಲೆ ಅಗಾಧವನ್ನು ಇಟ್ಟಿರುವೆ ನಿನಗಾಗಿ ತಂದಿರುವ ಸಿಹಿಮುತ್ತಿನ ಒಡವೆ. ನಿನ್ನ ಮೊದಲ ಗಾನದಿಂದ ಸೇರಿಸು. ನಿನ್ನ ಗಾನದ ಬೆಸುಗೆ. ನಿಮಗೆ ನನ್ನ ಗಾನ ಅಷ್ಟೊಂದು ಇಷ್ಟನಾ? ಹಾಗಾದ್ರೆ ಬನ್ನಿ, ಈಗಲೇ ಸೇರಿ ನೋಡಿ ಬರಲಿ ಒಂದು ಗಾನ.
ಆಕಾಶದಲ್ಲಿ ನಿಲುಗುವ ಚೆಲುವೆ, ಆಕಾಶದಲ್ಲಿ ನಿಲ್ಲುವ ಕಾಣುವ ಚೆಲುವೆ. ಸುಮಧುರ ಅಲ್ಲ ನೋಡು, ಸೂರ್ಯಸಿಂಹನ ಕಾರು ಇತ್ತ ಕಡೆ ಬರುತ್ತಿದೆ. ಇನ್ನು ಪ್ರಾರಂಭವಾಗಲಿ ನಮ್ಮಿಬ್ಬರ ಈ ನಾಟಕದಲ್ಲಿ ನಿನ್ನನ್ನು ಕಾಮಿಸುವ ಕಾಮುಕ ನಾನು, ನಿನ್ನನ್ನು ಕಾಪಾಡುವ ನಾಯಕ, ನಿನ್ನನ್ನು ಕಾಪಾಡುವ ನಾಯಕ ಆ ಸೂರ್ಯ. ನನ್ನನ್ನು ಕಾಪಾಡುವ ಸೂರ್ಯ ಎಂದು ಕೂಗು. ಏ ಹುಡುಗಿ, ಯಾಕೆ ಅರ್ಚುತ್ತಿರುವೆ? ನಾನು ನರಸಿಂಹ ಬಂದಿರುವೆ. ಸರ್, ನೀವು ಸರಿಯಾದ ಸಮಯಕ್ಕೆ ಬಂದ್ರಿ. ಇಲ್ಲದಿದ್ರೆ ನಾನು ನನ್ನ ಪ್ರಾಣನೇ ಕಳೆದುಕೊಂಡು ಬಿಡ್ತಿದ್ದೆ ಆ ಕಾಮುಕನಿಂದ. ಅದು ನನಗೆ ಗೊತ್ತಿಲ್ಲದ ಕಾಮುಕ ಯಾರಿದ್ದಾರೆ ಈ ಊರಲ್ಲಿ? ಅದ್ಯಾರಂತ ಗೊತ್ತಿಲ್ಲ ಸರ್. ಮುಖವಾಡ ನಡೆಸ್ಕೊಂಡಿದ್ದ ಅಂತಾನೆ ಗೊತ್ತಾಗ್ಲಿಲ್ಲ. ಏನ್ ಮಾಡಕ್ಕಾಗುತ್ತೆ? ನಿನ್ನಂತ ಸುಂದರವಾದ ಹೆಣ್ಣು ನಿನ್ನ ಬೀದಿಯಲ್ಲಿ ಬಂದರೆ ಯಾರಿಗೆ ತಲೆ? ಕಾಮಕಿರಳಲ್ಲ, 70ರ ಮುದುಕನಿಗೂ ತೀರಿಸುತ್ತೆ ಈ ನಿನ್ನ ಸೌಂದರ್ಯ. ಅಂದಾಗೆ ಸ್ವಲ್ಪ ಹೇಳ್ತೀಯಾ? ನನ್ನ ಹೆಸರು ಇಂದು ಅಂತ. ವಾಟ್ ಎ ಬ್ಯೂಟಿಫುಲ್ ನೇಮ್, ಬ್ಯೂಟಿಫುಲ್ ಟಚ್. ನನ್ನ ಬಗ್ಗೆ ನಿನಗೆ ಡೀಟೇಲ್ ಆಗಿ ಗೊತ್ತಿದೆ ತಾನೆ? ಗೊತ್ತು ಸರ್. ನೀವು 10 ಫ್ಯಾಕ್ಟರಿಯ ಮಾಲೀಕರು, ಕೋಟ್ಯಾಧೀಶ್ವರ ವಂಶಸ್ಥರು. ಅಂದ ಹಾಗೆ ನಿಮ್ಗೆ ಇನ್ನೂ ಮದುವೆ ಆಗಿಲ್ಲ. ನನಗೆ ಸೂಟ್ ಆಗ ಹುಡುಗಿ ಈ ಭೂಮಿ ಮೇಲೆ ಹುಟ್ಟಿಲ್ಲ. ಅದಕ್ಕೆ
ಕಾರಣಕ್ಕೆ ನಾನಿನ್ನು ಮದುವೆಯಾಗಿಲ್ಲ. ಹೌದಾ ಸರ್? ಹೌದು, ಹಾಗಂತ ನೀನ್ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ. ನಿನ್ನ ರೂಪ ನನ್ನ ಬಿಡಿಸಿದೆ. ನಿನ್ನ ಜೊತೆ ಸುಖ ಹಂಚಿಕೊಳ್ಳೋ ಆಸೆ ಒಳ್ಳೆ ಮನದಲ್ಲಿ ತುಡಿತಾ ಇದೆ. ಬಾ, ಬಾ, ನನ್ನ ಮನೆಗೆ ಹೋಗೋಣ. ಸರ್ ನೋಡಿ, ಇದಕ್ಕೆ ನನ್ನದೇನು ಅಭ್ಯಂತರವಿಲ್ಲ. ಆದ್ರೆ ಇದಕ್ಕೆ ನಿಮ್ಮ ತಮ್ಮನೇನಾದ್ರು ತಮ್ಮ ಕಲಿಯುಗದ ಕಾಮರಾದ ದೇವೇಂದ್ರನಾದ ನಾನು ಹತ್ತಾರು ಹುಡುಗಿಯರನ್ನು ಮನೆಯಲ್ಲಿಟ್ಟುಕೊಂಡು ಮದುವೆ ಮಾಡಿದರು. ಕೇಳುವವರು ಯಾರಿಲ್ಲ. ತೆಗೆದುಕೋ ಬಂಗಾರದ ಉಂಗುರ. ನಿನಗೆ ಕೊಡುತ್ತಿರುವ ನಾನು ಪ್ರೇಮದ ಕಾಣಿಕೆ. ಮಿಸ್ಟರ್ ಸೂರ್ಯಸಿಂಹ, ನೀನು ನನಗೆ ಕೈ ಕೊಟ್ರೆ ನನ್ನಿಂದಾಗಿಯೇ ನೀನು ಕೆಟ್ಟೆ. ಇಂದು ಇನ್ನೇಕೆ ಮೌನ? ಈ ದಿನದ ರಾತ್ರಿ ನನ್ನ ಅರಮನೆ ಮಂಚದ ಮೇಲೆ ನಿನಗೆ ಸನ್ಮಾನ. ಕಮಾನ್ ಪ್ರೇಯಸಿ, ಕಮಾನ್.
ತೊಡೆದೊಡ್ಡಿನಿಂದ ಪ್ರೇಮ್ ಬಹಳ ದಿನ ನಡೆಯದು ನಿನ್ನ ಈ ಆಟ. ನಿನ್ನ ಈ ಪ್ರೇಮದಾಟ, ಈ ಪ್ರೇಮದಾಟಕ್ಕೆ ನಾವು ಕೊಡಲೇ ನಿನಗೆ ನಿನಗೆ ಚಿತ್ರ ವಿಚಿತ್ರವಾದ ಕಾಟ. ಬಡ ಬಿಕಾರಿ ರೈತ ರಾಮಯ್ಯನ ಮಗಳು ಸಿಂಧು, ಸೌಂದರ್ಯದ ಅಪ್ಸರ ಸಿಂಧು, ನಿನ್ನ ಕೈ ವಶವಾದಳೆಂದು ಜಮ್ಮ ಬಚ್ಚಿ ಮಾಡುತ್ತಿರುವ ಯಾವ ಮಗ ಈಗ ಆ ಇಂದು ಅವಳನ್ನು ನಿನ್ನ ಅಣ್ಣನ ಪಟ್ಟಣದ ರಾಣಿಯನ್ನಾಗಿರಿಸಿರುವ ನಂತರ ಅವಳ ಕೈಯಿಂದಲೇ ನಿಮ್ಮ ಸಹೋದರತ್ವಕ್ಕೆ